ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಲ್ಡಿಂಗ್ ಅಂಗಡಿ 1 2 3 4 5 6 ಅಂಗಡಿಯಿಂದ ಸ್ಟೆಪ್ಪಿಂದ ಹೋಗ್ಬಿಟ್ಟು ಶಾಲೆ ಸ್ವಲ್ಪ ಸಣ್ಣದಾಗ್ಲಿಲ್ವಾ ಅಂಗಡಿಗಿಂತ? ಅಲ್ಲ, ಅಂಗಡಿ ಶಾಲೆ ಹೆಸರು ಹಾಕಿದರೆ ಅಲ್ಲಿ ಕೆಲವುದೆಲ್ಲ ಚಿತ್ರ ಉಂಟಲ್ಲ, ಮಕ್ಕಳದ್ದು ಬರೆಯುವುದು, ಇಬ್ಬರು ಹುಡುಗಿಯರದ್ದು, ಅದೆಲ್ಲ ಅಲ್ಲಿ ಆಚೆ ಈಚೆ ಎಲ್ಲ ಹಾಕಬೇಕು. ಇಲ್ಲಿ ಡೋರಿನಾಗೆ ಮಾಡಬೇಕು. ಒಂದು ಅಪ್ಪ ಕಂಡು ಡೋರು ಮತ್ತೆ ಫ್ಲಾಶ್ ಆಫ್ ಮಾಡಬೇಕು. ಉದ್ದಿನ ದೋಸೆದು ಹಿಟ್ಟಿತ್ತು. ನನ್ನ ಮಗನಿಗೆ ಉದ್ದಿನ ದೋಸೆ ಅಂದರೆ ಆಗೋದಿಲ್ಲ, ತಿನ್ನೋದಿಲ್ಲ. ಸೊ ಸ್ವಲ್ಪ ಹಿಟ್ಟು ತೆಗೆದು ಅದಕ್ಕೆ ಕಾಯಿ ಬೆಲ್ಲ ಹಾಕಿ ಅಪ್ಪದಡ್ಡೆ ಮಾಡುವ ಅಂತೇಳಿ. ಸ್ವೀಟ್ ಅಪ್ಪದಡ್ಡೆ, ತರಕಾರಿ ಎಲ್ಲ ಸಹ ಹಾಕಿ ಮಾಡ್ಬೋದು. ಒಳಗಡೆ ಜೋರು ಬಂಡೆ ಬರ್ತಾ ಉಂಟು ಬೆಳಿಗ್ಗೆ ಮುಂಚೆ. ಆಗಿದೆ, ಸ್ವಲ್ಪ ಮಾಡಿದ ಟಿಫಿನಿಗೆ ಮತ್ತು ಅವರಿಗೆ ತಿನ್ನಲಿಕ್ಕೆ ತಕ್ಕ.
ಹೌದಲ್ಲ. ಹಾಕ್ಬೇಡಿ ಹೌದು. ವೇಸ್ಟ್ ಮನಿ. ಏ ಇನ್ನು ಇದು ನಿನ್ನೆ ಬಂದು ಬುಧವಾರ ಬೆಳಿಗ್ಗೆ ತಿಂಡಿ ಪುಲಾವ್ ಮಾಡಿದ್ದೆ, ಸೋಯಾ ಪುಲಾವ್. ಮತ್ತು ಇವತ್ತು ಬಸ್ಸಲ್ಲಿ ಹೋಗೋದಿಲ್ಲ ಅವರು, ಅವನನ್ನು ಶಾಲೆಗೆ ಬಿಡ್ತಾರೆ. ಅದು ಕ್ರಾಫ್ಟ್ ತಗೊಂಡು ಹೋಗ್ಲಿಕ್ಕೆ ಇರ್ತಿತ್ತು, ಅದೆಂತ ಮಾಡೋಕ್ಕುಂಟಂತೆ. ಮೊನ್ನೆಯಿಂದ ಒಂದು 2 ವಾರದಿಂದ ಟ್ರೈ ಮಾಡ್ತಿದ್ದಾನೆ. ಸೊ ಕಾರಲ್ಲಿ ಹೋದ್ರು. ನೀ ಹಿಡ್ಕೊಂಡು ಹಿಂದೆ ಕೂತ್ಕೋ. ನೀ ಅಲ್ಲೊಂಚೂರು ತೆಗೀರಿ, ಒಂಚೂರು ಹೆಲ್ಪ್ ಮಾಡಿಯಾ? ಬೀಳಿಸ್ಬೇಡ. ಅವನು ಹಿಂದೆ ಕೂತ್ಕೊಳ್ಳಿ. ತಪಸ್ಸಿ ಎದುರು ಕೂತ್ಕೊಳ್ಳಿ. ಫಸ್ಟ್ ಚಪ್ಪಲ್ ಹಾಕೊಂಡು ಮಾರೈತಿ. ಬಾಯ್ ಬಾಯ್ ತಾನು. ಬಾಯ್. ತಪಸ್ಸನಿಗೆ ಗಂಧ ಹಾಕ್ಲಿಲ್ವಾ? ಅವನಿಗೆ ಸಹ ಇಲ್ಲ, ತನುಷಿಗೆ ಸಹ. ಬಾಯ್ ಗಟ್ಟಿ ಹಿಡ್ಕೋ. ಹಾಯ್ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಮೆಂತೆ ಗಂಜಿ ಮಾಡಿದ್ದೆ. ನನ್ನ ಮಗಳದ್ದು ಬಾಯಲ್ಲೆಲ್ಲ ಹುಣ್ಣಾಗಿತ್ತು, ಒಂಥರ ಗುಳ್ಳೆ ಗುಳ್ಳೆ ಆಗಿ. ಹೀಟಿಗೂ ಏನೋ ಊಟ ಮಾಡೋಕ್ಕಾಗಲ್ಲಮ್ಮ ನನಗೆ ಅಂತ ಕೂಗ್ತಾ ಇದ್ಲು. ಹಾಗೆ ಸ್ವಲ್ಪ ರಾತ್ರಿ ಮೆಂತೆ ಗಂಜಿ ಮಾಡಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಳಿಗ್ಗೆ ಅದನ್ನು ಚೆಂದ ಮಾಡಿ ಬಿಸಿ ಮಾಡಿ ಕಲಿಸಿದ್ದೇನೆ ಬುತ್ತಿಗೆ. ಕಹಿ ಆಗ್ತದಂತೇಳಿ ಜೀರಿಗೆ ಜಾಸ್ತಿ ಹಾಕಿ, ಜೀರಿಗೆ ಸಹ ತಂಪಲ್ಲ, ಸ್ವಲ್ಪ ಗುಣ ಆಗ್ಬೋದು ಅಂತ ಜೀರಿಗೆ ಜಾಸ್ತಿ ಹಾಕಿ ನೋಡಿ. ಕೊಡೆ ಉಂಟು ಅಡೆ ಮುಟ್ಟೆ ಎಂಚ ಬಸೋಪುನು. ಹಾಂ ಪೋಯ್ ಪೋಯ್ ಅತ್ತಿ ಇಲ್ಲ ಇಡು ಒರಂಡ್ ದಿಂಚಿ ಅಪ್ಪಲ ಮಗ್ಗಿಲ ತಾಣಿ ತುಲ್ಲ ಒಂದಿತ್ತೇರು ಇಂಚಿ ಬಂದ. ಸೈಡ್ ಬಲ್ಲಮ್ಮ ಜನ ಯಾನ್ ಒಂದು ಬ್ಯಾಗ್ ಪಸೋನೋನಾ ಯಾನವೇನು ಪತೋನ್ವೆ. ಇನ್ನೇ ಗುರುವಾರ ಬಂದು ಲಾಸ್ಟ್ ನವರಾತ್ರಿ, ಅದೆಂತ ಗುಪ್ತ ನವರಾತ್ರಿ ಹೇಳ್ತಾರಲ್ಲ, ಲಾಸ್ಟ್ ವಾರಾಯಿ ಪೂಜೆ ಮಾಡೋದಾದರೆ ನಾಳೆ, ನಿನ್ನೆಗೆ ಲಾಸ್ಟ್ ಅದು. ಸೊ ಲಾಸ್ಟ್ ಆದರೂ ಪೂಜೆ ಮಾಡುವ, ಈಗ ಫೋಟೋ ತಂದಿದ್ದೆ ಅಲ್ಲ ಅಂಥೇಳಿ ನಂಗೆ ಗೊತ್ತಿದ್ದಾಗೆ ಪೂಜೆ ಮಾಡಿದೆ. ಪೂಜೆ ಮಾಡಿದಾಗ ನಿಜವಾಗಿಯೂ ದೇವರ ಪ್ರಸಾದ ಬಿಟ್ಟು ಹೂ ಬಿತ್ತು, ದೇವರಿಗಿಟ್ಟ ತಲೆಯಲ್ಲಿಟ್ಟ ಹೂವು ತುಂಬ ಖುಷಿಯಾಯಿತು. ಗಾಳಿಗೆ ಬಿದ್ದದ, ಲೂಸಾಗಿಟ್ಟು ಜಾರಿ ಬಿದ್ದದ ಗೊತ್ತಿಲ್ಲ, ಬಟ್ ಹೂ ಬಿತ್ತು.
ಇದ್ದಾಗೆ ಪೂಜೆ ಮಾಡಿದ್ದೇನೆ ತಗೊಂಡು ಪುಸ್ತಕ ನೋಡಿ.